ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹೆಬ್ಬಣಿ ಗ್ರಾಮದ ಸುತ್ತಮುತ್ತ ಕಳೆದ ವಾರ ನಿಧಿ ದರೋಡೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ಮಂಡ್ಯ ಜಿಲ್ಲಾಧಿಕಾರಿ ರವೀಶ್ ರವರು ಮಾತನಾಡಿ, ದರೋಡೆಗಾರರು ನಿಧಿಯ ಅರ್ಧ ಭಾಗವನ್ನು ಮಾತ್ರ ಕೊಂಡೊಯ್ದಿರಬಹುದೆಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದ್ದು, ನಿಧಿಯ ಸ್ಥಳವನ್ನು ಪತ್ತೆ ಹಚ್ಚಲು ವಿಶೇಷ ತಂಡ ರಚಿಸುವುದಾಗಿ ತಿಳಿಸಿದ್ದಾರೆ. ಏನಪ್ಪ ಕಾರು ಬಂಗ್ಲೆ ಮನೆ ಮಠ ಎಲ್ಲ ಕಟ್ತಾ ಕುಂದ್ರೆ ನಿಧಿ ಗಿಧಿ ಸಿಕ್ಬಿಟ್ಟಿದೆ ಹೆಂಗಪ್ಪ? ಅವನ್ ಕತೆ ಅವನ್ಗೆ ನೀನ್ ಚೀಟ್ ದುಡ್ಡು ಅಂಬಿಸಿದ್ಯಪ್ಪ. 1ನೇ ತಾರೀಕು ಬತ್ತು ಏಪ್ರಿಲ್ ಬಂದ್ಬಿಡ್ತು, ದುಡ್ಡು ಬೇರೆ ಅಂಬಿಸ್ಬೇಕು. ಏನಪ್ಪ ಮಾಡುದು? ನೀ ಜ್ಞಾಪನ ಮಾಡುದು ಒಳ್ಳೇದಾಯ್ತು, ಬತ್ತೀನಿ ಕಣಪ್ಪ. ಹೋಗ, ಯಾವಾಗ ಆಯ್ತು ನೀನ್ ಇದ್ದಿದ್ದೆ ಅಂಬಿಸೋಗ. ಅವನು ಕೊಟ್ಟೋಗಲಿ. ನೀವು ಆಡ್ತಾ ಇರೋ, ನಾನು ಔಟ್ ಮಾಡ್ಬಿಟ್ಟು ಬರ್ತೀನಿ. ನೀನು ಔಟ್ ಮಾಡಿ ಬರೋಷ್ಟರಲ್ಲಿ ನಾನು ಈ ನನ್ನ ಮಗನ ಔಟ್ ಮಾಡಿರ್ತೀನಿ. ಇಲ್ಲಂತೂ ಔಟ್ ಮಾಡಕ್ಕಾಗಿಲ್ಲ, ಅಲ್ಲಾದ್ರೂ ಔಟ್ ಮಾಡೋ ಹೋಗೋ. ಏಯ್ ಹೋಗ ಏಯ್ ಅವನು ಎಷ್ಟೋ ರೇಗಿಸ್ತೆ, ಸುಮ್ಮನೆ ಇರೋ. ಯಪ್ಪ, ಸುಸ್ಸು ಅನ್ನೋದೊಂಥರ ಟ್ರೈನ್ ಘಟ ಚಿರಬ್ಬೋಗಿ ಇದ್ದಂಗೆ, ಒಬ್ರಾದ್ಮೇಲೆ ಒಬ್ರು ಇನ್ಗುಂಟು ಹೋಗ್ತಾನೇ ಇರ್ತಾರೆ. ಏನೋ ಅದು? ಏನಿಲ್ಲ ಮಗ, ಏನಿಲ್ಲ. ಅದೇನ್ ಹೇಳೋ, ನಮ್ಮ ಮುಂದೆನೆ ಎತ್ಕೊಂಡು ಪ್ಯಾಕೆಟ್ ಹಾಕೊಂಡಲ್ಲ. ಏನಿಲ್ಲ ಮಮ್ಸ್, ಅದೇನೋ ಪೇಪರ್ ಬಿದ್ದಿತ್ತಷ್ಟೇ. ನೀವು ಆಡ್ರೋ. ತೋರ್ಸೋ. ಏಯ್ ತೋರ್ತೀರಿ ಬಿಡ್ರೋ. ನಿಧಿ ಬಗ್ಗೆ ಬರ್ತಿದ್ದೆ. ನಿಧಿ? ಅದಕ್ಕೆ ಹೇಳಿಲ್ಲ. ನಿಧಿ ಬಗ್ಗೆ ಏನಾದ್ರು ಹೇಳಿದ್ರೆ ಸುಮ್ನೆ ಟಾಂಟ್ ಮಾಡ್ತೀರಾ, ನಿಜ ಅಲ್ಲ ಅಂತ. ಸುಮ್ನೆ ಯಾರೋ ಏನೋ ಹೇಳ್ತಾರೆ ಅಂತ ನಂಬಕ್ಕಾಗುತ್ತಾ? ಈ ಪೇಪರಿಂದ ನಿಧಿನ ಹುಡುಕ್ಬೋದಾ? ಹಾಗಿದ್ರೆ ಇನ್ನೇನ್ ಮತ್ತೆ ಅದ್ರಲ್ಲಿ ಏನಿದೆ ಅಂತ ನೋಡಬಿಡೋಣ. ನಿಧಿ ಸಿಕ್ತು. ಏನಾದ್ರು ಪ್ರಾಬ್ಲಮ್ ಇದೆಯಾ? ಇನ್ನೇನು, ನಿಧಿ ಇರೋ ಜಾಗ ಗೊತ್ತಾಯ್ತಲ್ಲ, ಹೋಯ್ತಾ ಇರೋದೆ, ನಿಧಿನ ಎತ್ಕೊಂಡು ಬರ್ತಾ ಇರೋದೆ. ಅದು ಅಂಗಡಿಲಿ ತಿಂಡಿ ತರ ಸುಲಭ ಅಲ್ಲ. ಅದು ಸಾಮಾನ್ಯವಾದ ನಿಧಿ ಅಲ್ಲ, ಶಾಪದ ನಿಧಿ. ಅದ್ರಲ್ಲಿರೋ ಪ್ರಕಾರ ನಿಧಿ ಸಿಕ್ಕಿದ್ರು ನಾವು ಅಷ್ಟೊಂದು ಈಸಿಯಾಗಿ ತೆಗಿಯೋಕ್ಕಾಗಲ್ಲ. ತುಂಬ ಹುಷಾರಾಗಿರ್ಬೇಕು. ಕಿಟ, ಏನ್ ಮಾಡ್ಬೇಕು ಏನ್ ಮಾಡ್ಲೇಬಾರ್ದು ಅಂತ ಅದ್ರಲ್ಲಿ ಇದೆಯೋ ಹೇಳು ಅವನ್ಗೆ. ಅದೇನ್ ಬರ್ದಿದ್ಯೋ ಅಲ್ಲಿ? ನನ್ಗಂತೂ ಮಣ್ಣು ಅರ್ಥ ಆಗಿಲ್ಲ, ಜಾಗ ಒಂದ್ ಬಿಟ್ಟು. ಅದಕ್ಕೆ ಹೇಳಿರೋದು ದೊಡ್ಡವರು, ಮಗನ ಕೈಲಿ ಮಾಣಿಕ್ಯ ಕೊಟ್ರೆ ವ್ಯರ್ಥ ಅಂತ. ಕಿಟ, ಕೇಳಿಸ್ಕೊಳ. ಇದು ಶಾಪದ ನಿಧಿ. ಸಾವಿರಾರು ವರ್ಷಗಳ ಹಿಂದೆ ಒಂದು ರಾಜಮನೆತನ ತನ್ನ ವಜ್ರ ವೈಡೂರ್ಯಗಳನ್ನ ಪೂಜೆ ಪುನಸ್ಕಾರ ಮಾಡಿ ತನ್ನ ಶತ್ರುಗಳಿಗೆ ಸಿಗಬಾರ್ದೆಂದು ಅವತಿಟ್ಟಿದ್ದರು. ಆ ನಿಯಮದ ಪ್ರಕಾರ ಆ ನಿಧಿಗೆ ಯಾರೇ ಆಸೆ ಪಟ್ಟರೂ ಅರ್ಧಕ್ಕಿಂತ ಕಡಿಮೆ ಪ್ರಮಾಣ ಮಾತ್ರ ತಮ್ಮದಾಗಿಸ್ಕೊಳ್ಬೋದು. ಒಬ್ಬರು ಒಂದೇ ಬಾರಿ ಮಾತ್ರ ಈ ನಿಧಿನ ತಮ್ಮದಾಗಿಸ್ಕೊಳ್ಬೋದು. ಮತ್ತು ಯಾವುದೇ ವ್ಯಕ್ತಿ ಈ ನಿಧಿನ ವಶ ಮಾಡ್ಕೊಂಡ್ಮೇಲೆ ಯಾರಿಗೂ ಹೇಳಬಾರದು. ತುಂಬ ಜನ ನಿಧಿನ ಹುಡುಕಿ ತಮ್ಮದಾಗಿ ಮಾಡ್ಕೊಂಡಿದ್ದಾರೆ. ಅದೇ ಥರ ಆ ನಿಯಮನ ಪಾಲಿಸದೆ ಊಹೆಗೂ ಮೀರಿದ ರೀತಿಯಲ್ಲಿ ಸತ್ತಿರೋದು ಉಂಟು. ಹಾಗಿದ್ರೆ ನಿಧಿ ಹೇಗಿಲ್ಲಿಗೆ ಬಂತು? ಯಾವನೋ ಒಬ್ಬ ನಿಧಿನ ತಗೊಂಡೋಗ್ಬೇಕಾದ್ರೆ ಅರ್ಧ ದಾರಿಲೇ ಯಮನ್ ಪಾದ ಸೇರ್ಕೊಂಡಂತೆ. ಅದೇ ನಿಧಿ ಇದು. ಇದೇ ಥರ 106 ಕಡೆ ಇದೆಯಂತೆ.
ಅವನಿಗೆ ಪಾಪ ಅನ್ಬೇಕೋ ಇಲ್ಲ ನಮ್ಮ ಪುಣ್ಯ ಅನ್ಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮುಂದೆ ನಮ್ಗೆ ಯಾರು ಪಾಪ ಅನ್ಬಾರ್ದು ಅಂದರೆ ಮುಚ್ಕೊಂಡು ನಮ್ಮ ಮಾತು ಕೇಳಿ ಇವಾಗ. ಅದಷ್ಟೇ ಅಲ್ಲ, ನಮ್ಮ ಬುದ್ಧಿಗೆ ಮದ ಇರೋ ಸಾಧ್ಯತೆ ಇದೆ. ಆದ್ರಿಂದ ನಮ್ಮ ಬುದ್ಧಿನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಎಲ್ಲರ ಮೇಲೂ ನಂಬಿಕೆ ಇದೆ, ಆದರೆ ನೀನು ಒಬ್ಬನ್ ಬಿಟ್ಟು. ಸಾಕಿವಾಗ ಯಾವ್ದ್ರ ಬಗ್ಗೆ ಮಾತಾಡಬೇಕೋ ಅದ್ರ ಬಗ್ಗೆ ಮಾತಾಡೋಣ. ಸಿನಾ, ಓಕೆ. 1, ನಾಳೆ ಮಧ್ಯಾಹ್ನನೇ ಎಕ್ಸಾಕ್ಟ್ ನಿಧಿ ಲೊಕೇಶನ್ನ ಹುಡುಕ್ಬೇಕು. 2, ನಾಳೆ ನೈಟೇ ಆ ನಿಧಿ ನಮ್ಮ ಕೈಲಿರಬೇಕು. 3, ಅದು ಸಿಕ್ಕಿದ್ಮೇಲೆ ಅದನ್ನ ಸೇಫಾಗಿ ಜಾಗ ಶಿಫ್ಟ್ ಮಾಡಬೇಕು. ಇದನ್ನೆಲ್ಲ ಮಾಡಬೇಕು ಅಂದರೆ ಏನೇನು ಮಾಡಬೇಕು ಅಂತ ನಾಳೆ ಬೆಳಗ್ಗೆ ಹೇಳ್ತೀನಿ. ಏನಾದರೂ ಇದೆಯಾ? ಯಥಾ ರಾಜ ತಥಾ ಪ್ರಜಾ. ಅದೆಲ್ಲ ಓಕೆ, ಬಟ್ ಈ ಪೇಪರ್ ಇಲ್ಲಿಗೆ ಹೇಗೆ ಬಂತು? ನೀ ನಿಧಿ ಅಂತ ನಿದ್ದೆಗಣ್ಣಲ್ಲೂ ಕನ್ವರ್ಸ್ತಿದಲ್ಲಪ್ಪ, ಆ ದೇವರೇ ತಂದಿಕ್ಕೋಗಿರ್ಬೇಕು. ಏಯ್, ಆ ನಿಧಿಗಳ ಕಾರ್ ಯಾವ ರೂಟಲ್ಲಿ ಐತು ಅಂತ ಏನಾದರೂ ಗೊತ್ತಾ? ಸಿಂಕ್ ಆಯ್ತಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತೀವೋ ಏನು ಮಾತಾಡ್ತೀವೋ ಅದು ನಾವು ಉಸಿರಾಡೋ ಗಾಳಿಗೂ ಕೂಡ ಗೊತ್ತಾಗ್ಬಾರ್ದು. ಇವಾಗ ಹೋಗೋಣ. ನನಗೊಂದು ಡೌಟ್ ಇದೆ. ನಾಳೆ ಹೋಗ್ಬೇಕಾದ್ರೆ ತಪ್ಪಿ ಯಾರಿಗಾದ್ರೂ ಅನುಮಾನ ಬಂದರೆ ನೀನು ಹೋಗಿ ನಿದ್ದೆ ಮಾಡೋ, ಅದೆಲ್ಲ ನಾನು ನೋಡ್ಕೋತೀನಿ. ನಮ್ಮಮ್ಮ ನಾನು ಹಸು ಉಟ್ಕೊಂಡು ಹೋಗ್ತೀನಿ ಅಂದರೆ ನೋಡ್ಬೇಕಿತ್ತು ಅವ್ರ ರಿಯಾಕ್ಷನ್ನ. ಯಪ್ಪ, ಲವ್, ನಿಮ್ಮ ಅಮ್ಮಂಗೆ ಇದು ನಿಜ 8ನೇ ಅದ್ಭುತ ಅನ್ಸುತ್ತೆ ಕಣೋ. ಅದು ಸರಿ ಸೀನಾ, ನೀನೇನು ಹೇಳ್ಬಿಟ್ಟು ಬಂದ ಮನೇಲಿ? ವಿಜಯ್ ಅಂತ ಹೇಳಿದ್ರೆ ಎಲ್ಲರೂ ಹೋಗಿ ಸಾಯಿ ಅಂತಾರೆ, ಅಷ್ಟು ನಂಬಿಕೆ ಅವನ ಮೇಲೆ. ವಿಜಯ್ ದಿ ಗ್ರೇಟ್ ಪ್ರೊಟೆಕ್ಟರ್. ಹಾ, ಪ್ರೊಟೆಕ್ಟರ್ ಅಲ್ಲಿ ನೋಡು. ಸುಮ್ಮನೆ ಹೋಗ್ತಾ ಇರಬೇಕೋ, ಅವನ ಪಡಿಗೆ ಅವನು ಹೋಗ್ತಾನೆ. ಮತ್ತೆ ಎಲ್ಲ ಹೋಗ್ತಾ ಇದಾರ ಅನ್ಸುತ್ತೆ. ಇಲ್ಲೇ ಕಾಲೇಜ್ಗೆ ಹೋಗ್ತಾ ಇದ್ವಿ ಸರ್. ಏನ? ಇನ್ನೇನ್ ಸರ್, ಮತ್ತೆ ನೋಡಿದ್ರೆ ಗೊತ್ತಾಗಲ್ವ ಎಲ್ಲಿ ಹೋಗ್ತಿದೀವಿ ಅಂತ. ನಿಮ್ಮ ನೋಡ್ತಾ ಇದ್ರೆ ನಿಮ್ಮ ಹೋಗ್ತಿರೋ ಪರ್ಪಸ್ ಬೇರೆ ಅನ್ಸುತ್ತಲ್ಲ, ಅಲ್ವೇನೋ? ಸರ್ ಏನ್ರಿ ಎಷ್ಟು ಗೋಳಿ ಕತ್ತಿದ್ದೀರಾ ಸರ್ ಅವ್ರನ್ನ? DC ಬರೋಕ್ಕೂ ಮುಂಚೆ ಆಫೀಸಲ್ಲಿ ಇರ್ಬೇಕು, ಬನ್ನಿ ಸರ್. ಏನೋ ಗೋಳಿಕತ್ತ ಇದನ್ನ ನಿಮ್ನ? ಆ ಥರ ಏನಿಲ್ಲ ಸರ್. ಇಲ್ಲಿ ನೋಡ್ರಿ ಏನ್ ಮಾಡಕ್ ಹೋಯ್ತಾರಂತ. ಸರ್ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ ಸರ್. ಏಯ್ ಇರ್ರಿ, ಬರ್ತೀನಿ. ಏನೋ ಮಾಡೋದ್ ಮಾಡಿದ್ಯಾ, ಚೆನ್ನಾಗೆ ಮಾಡಿದ್ಯಾ ಕಣೋ. ಈ ಥರ ಬರುತ್ತೆ ಅಂತಾನೆ ಸೇಫ್ ಆಗಿಟ್ಟಿದ್ದೆ. ಪ್ರೊಟೆಕ್ಟರ್ ನಂಬರ್ 2. ಹೋಗೋಣ.
ಇದೆ ಅಂತೀಯ? ಈ ದೊಡ್ಡ ಜಾಗದಲ್ಲಿ ನಿಧಿನ ಎಲ್ಲಿ ಅಂತ ಹುಡ್ಕೋದು? ಲೇ 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 ಏನೋ ಮಾಡ್ತಾ ಇದ್ಯಾ? ಗಿಡಕ್ಕೆ ಬಾಯಾರಿಕೆ ಆಗ್ತಿದಂತೆ, ಅದಕ್ಕೆ ನೀರು ಹಾಕ್ತಿದ್ದೆ. ವಿಜಿ, ಈ ಕಾಡಲ್ಲಿ ಅದು ಈ ಜಾಗದಲ್ಲಿ ಈ ಗಿಡನ ಹಿಂಗೆ ಬಿಟ್ಟಿದ್ದಾರೆ ಅಂದರೆ ಏನರ್ಥ? ಅಂದ್ರೆ ನಿಧಿ ಇದ್ರ ಕೆಳಗೆ ಇದೆ ಅಂತ ಅರ್ಥ. ಹಾಗಾದ್ರೆ ನಿಧಿ ನಮ್ದೇನಾ? ನೆಕ್ಸ್ಟ್ ಪ್ರೋಸೆಸ್ ಆ ನಿಧಿನ ಹೊರಗೆ ತೆಗಿಯೋದೆ. ಬ್ಯಾಟ್ರಿ ಡ್ರೈನ್ ಆಯ್ತಾ? ತುಂಬ ಕಚ್ಕೋತಿದ್ದೆ. ಇಲ್ಲಿ ತೋರ್ಸ್ ನಿನ್ ಸಾಮರ್ಥ್ಯನ. ಏಯ್, ಚಾರ್ಜ್ ಬಿಟ್ಟ ಸುಲಭ ಅಲ್ಲ ಕಣೋ, ಬಂದು ಇಳಿದ್ ನೋಡು, ಗೊತ್ತಾಗುತ್ತೆ. ನಾನು ಇಳ್ದಿದ್ದಿದ್ರೆ ಇಷ್ಟೊತ್ತಿಗೆ ನಿಧಿ ಜೊತೆ ಮನೇಲಿರ್ತಿದ್ವಿ. ಈ ಥರ ಇನ್ನೂ ಇಲ್ಲೇ ಸಾಯ್ತಿರ್ಲಿಲ್ಲ. ಸುಮ್ಮನೆ ಕಿರಿಕ್ ಮಾಡ್ಬೇಡ, ತಗೊಳ್ಳೋ, ಗೊತ್ತಾಗುತ್ತೆ. ಇದು ಕಣ ನನ್ನ ಸಾಮರ್ಥ್ಯ. ಇವಾಗ ತೋರ್ಸೋ ನಿನ್ ಸಾಮರ್ಥ್ಯನ. ಮುಖ ಏನ ನೋಡ್ತಿದ್ಯಾ? ನನ್ನ ಮಗನ್ಗೆ ಎಷ್ಟು ದುರಾಸೆ ನೋಡೋ. ಅವನ್ಗಳು ಏನೋ ಮಾಡ್ತಾನೆ. ಆ ನಿಧಿನ ತಗೊಂಡೋದ್ಮೇಲೆ ನಾವೇನಾದ್ರೂ ಬಿಟ್ಟು ಹೋಗ್ಲೇಬೇಕಲ್ವಾ? ಹೋಗಲಿ ನನ್ನ ಮಕ್ಕಳ, ನೀವಿಂತ ನಾಯಿಗಳು ಅಂತ ನಂಗೆ ಗೊತ್ತಿರ್ಲಿಲ್ಲ. ಈ ನಿಧಿ ಮುಂದೆ ನಾವೆಲ್ಲ ನಾಯಿಗಳೇ. ನಿಮ್ ಜನ್ಮಕ್ಕೆ ಸಾರಿ ಕಣೋ, ಇದು ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ. ಏಮಿದೆ ಅನ್ಕೊಂಡಿದ್ಯಾ? ಸಾಯೋಕ್ಕೂ ಮುಂಚೆ ಅಟ್ಲೀಸ್ಟ್ ಆ ನಿಧಿನ ನೋಡಾದ್ರೂ ಸಾಯೋ. ಇನ್ನೊಬ್ಬನ್ಗೇನ ಫುಲ್ ಮಾಡಕ್ ಬರೋದು, ನಮಗೂ ಬರುತ್ತೆ. ಅಯ್ಯ ನಾಯಿಗಳ, ನಾನೇನೋ ಮಾಡ್ತೀನಿ ಅಂದ್ಬಿಟ್ಟು ನೀವೇ ಹಿಂಗೆ ಮಾಡೋದ? ಹೋಗ್ಲಿ ಬಿಡೋ ಮಚ್ಚ, ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು. ಅದ್ ಸರಿ, ಇದನ್ನೆಲ್ಲ ಯಾವಾಗ ಪ್ಲಾನ್ ಮಾಡಿದ್ರಿ? ಅದಾ ಸಿಕ್ಕೆ ಸೀನ್ ಕರ್ಕೊಂಡು ಸ್ಪಾಟಿಗೆ ಬಾ, ಬೇಗ ಬಾ. ಏನು ಅರ್ಜೆಂಟ್ ನಿಂದು? ಏನು ಡೇಟ್ ಇವತ್ತು?
ಮಾರ್ಚ್ 30. ನಾಳಿದ್ದು ಏಪ್ರಿಲ್ 1. ಓನೇ ಅವನೇನಾದ್ರೂ ಸರಿಯಾಗಿ ಗಿದಾಪದಿ ಮಾಡ್ತಾ ಇರ್ತಾನೆ ಕಣೋ. ಅದಕ್ಕೆ ಅವನೇನಾದ್ರೂ ಮಾಡಕ್ಕಿಂತ ಮೊದ್ಲೇ ನಾವೇನಾದ್ರೂ ಮಾಡೋಣ. ದೇವರಾಣೆ ನನ್ನ ಹತ್ರ ಏನೋ ಇದೆ ಇಲ್ಲಪ್ಪ, ನೀವೇನ್ ಹೇಳಿದ್ರು ನಂದೂನೆ. ಏನ್ ಮಾಡೋಣ? ಆಪರೇಷನ್ ನಿಧಿ. ಇದೀಗ ಮತ್ತೊಮ್ಮೆ ಹೆಬ್ಬಣಿ ಗ್ರಾಮದ ಸುತ್ತಮುತ್ತ ನಿಧಿ ಹುಡುಕುವ ಚಟುವಟಿಕೆ ಹೆಚ್ಚಾಗಿದೆ. ನಿನ್ನೆ ತಡರಾತ್ರಿ ಸಂಚುಕೋರರು ನಿಧಿ ಹುಡುಕಲು ಪ್ರಯತ್ನಿಸಿರುವುದು ಬೆಳಕಿಗೆ ಬಂದಿದೆ. ಜಿಲ್ಲಾಧಿಕಾರಿ ನಾಳೆ ಸ್ಥಳಕ್ಕೆ ಭೇಟಿ ನೀಡಲಿದ್ದು, ವಿಶೇಷ ತಂಡವು ನಾಳೆಯಿಂದಲೇ ಆರೋಪಿಗಳಿಗಾಗಿ ಶೋಧ ಕಾರ್ಯ ಆರಂಭಿಸಲಿದೆ. ಎಲ್ಲ ಮಾಡ್ತಾವ್ರಿ ಕಾಸು ಕೊಡ್ರು.